ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಾನು ಹೇಗೆ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವ್ಲಾಗ್ ಬಂದುಬಿಟ್ಟು ಕೃಷ್ಣ ಜನ್ಮಾಷ್ಟಮಿಗೋಸ್ಕರನೇ ಮಾಡ್ತಿರೋದು. ನಾನು ಮನೇಲಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಬೋದಿತ್ತು, ಬಟ್ ನಾನು ಹೊರಗಡೆ ದೇಶದಲ್ಲಿರೋದ್ರಿಂದ ನಾನು ನನ್ನ ಕೃಷ್ಣನ ಎಷ್ಟು ಸಿಂಪಲಾಗಿ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನನ್ನ ಪೂಜೆ ರುಟೀನ್ ಕೂಡ ನಿಮಗೆ ಹೇಳ್ತೀನಿ. ಆ್ಯಂಡ್ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಂದೆ, ಫ್ರೆಶ್ ಅಪ್ ಆಗಿದ್ದೀನಿ. ದಿಸ್ ಇಸ್ ಮೈ ನ್ಯಾಚುರಲ್ ಸ್ಕಿನ್. ಈಗ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ತಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಈ ವಿಡಿಯೋನ ಎಂಡ್ವರೆಗೂ ನೋಡಿ ವಿತೌಟ್ ಸ್ಕಿಪ್ಪಿಂಗ್. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಏನೇನು ಮಾಡೋದು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ನೋಡಿ, ನನ್ನ ಫೇಸಿಗೆ ಏನೂ ಹಚ್ಚಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಕ್ರೀಮ್ ಅಷ್ಟೇ. ಈಗ ನಾನು ಗೋಪಿ ಚಂದನ್ನ ಹಚ್ಕೊಳ್ಳೋದಕ್ಕೆ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ರೀ. ಹೇಗೆ ಅಂದರೆ ದೇವಸ್ಥಾನದಲ್ಲಿ ಕುತ್ಕೊಂಡಾಗ ಫೀಲ್ ಹೇಗೆ ಕೊಡುತ್ತೆ, ಸೀರಿಯಸ್ಲಿ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಇದನ್ನು ನಾನು ಹೇಗೆ ಬೊಟ್ಟು ಇಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಟ್ಸ್ ಅ ವೆರಿ ಸಿಂಪಲ್. ನನಗೆ ಏನು ಈಸಿ ಆಗುತ್ತೋ ಅದರಲ್ಲಿ ನಾನು ಇಟ್ಕೊಳ್ಳೋದು. ಹೀಗಿರುತ್ತಲ್ವ, ಈಗ ಮಧ್ಯದಲ್ಲಿ ನಾನು ಮಿರರ್ ಅಪೋಸಿಟ್ ಮಿರರ್ ಇಟ್ಟಿದ್ದೀನಿ. ಮಿರರ್ ನೋಡ್ಕೊಂಡು ಇದನ್ನು ಈಗ ಕರೆಕ್ಷನ್ ಮಾಡ್ಕೋಬೇಕು. ದಿಸ್ ಇಸ್ ದ ರೂಟೀನ್ ವಾಟ್ ಐ ಫಾಲೋ. ಇದೇ ಥರನೇ ನಾನು ಯಾವಾಗಲೂ ಹಚ್ಕೊಳ್ಳೋದು. ಈಗ ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಗಂಧ. ಸ್ಮೆಲ್ಲಿಗೆ ನನಗೆ ಒಂಥರ ಫೀಲ್ ಬರುತ್ತೆ, ಡಿವೈನ್ ಫೀಲ್ ಬರುತ್ತೆ. ಎಲ್ರಿಗೂ ಬರುತ್ತೆ ಈ ಫೀಲು. ಇದಾಗಿದ ತಕ್ಷಣ ನೆಕ್ಸ್ಟ್ ಕುಂಕುಮ ಇಟ್ಟೆ ಅಭ್ಯಾಸ ಯಾವಾಗ್ಲೂ. ನಾ ಡಿವೋಷನಲ್ ಆಗಿ ಐ ಫೀಲ್ ಸೋ ಮಚ್ ಕುಂಕುಮ ಇಟ್ಟ ಅಭ್ಯಾಸ. ಹಾಗಾಗಿ ಕುಂಕುಮ ಇಡ್ತೇವೆ. ರೆಡಿ ಆಯಿತು, ಈಗ ಪೂಜೆ ಮಾಡ್ಕೊಳ್ಳೋದು. ಹರೇ ಕೃಷ್ಣ. ಇವತ್ತು ನಾನು ಈಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡ್ತೀನಿ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಏನಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಬೆಣ್ಣೆ ಮಾಡೋದು ಹೇಗೆ ಅಂತ. ಈಗ ಟ್ರೆಂಡ್ ಆಗ್ತಿದೆ ಅಲ್ವಾ, ನಾನು ಟ್ರೈ ಮಾಡೋಣ ಅಂತ ತುಪ್ಪ ಹಾಕಿ ಐಸ್ ಕ್ಯೂಬ್ ಹಾಕಿ ಮಾಡ್ತಾ ಇದ್ದೀನಿ. ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಪೂಜೆ ಒಂದು ಮಾಡಬೇಕಷ್ಟೆ. ಕೃಷ್ಣ ಬೆಣ್ಣೆ ಕದಿಯೋದ್ರಲ್ಲಿ, ನಾವು ಬೆಣ್ಣೆ ಮಾಡೋದ್ರಲ್ಲಿ ಅದು ಎರಡರಲ್ಲೂ ಮಜಾ ಇದೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಬೆಣ್ಣೆ ಮಾಡ್ತಿರೋದು, ಪ್ರೀತಿಯಿಂದ ನಾನು ಭಕ್ತಿಯಿಂದ ಮಾಡ್ತೀನಲ್ವ, ಅದು ನನಗೆ ಖುಷಿ ಸಿಗುತ್ತೆ. ಅದೇ ಕೃಷ್ಣನೂ ಕೂಡ ಇಷ್ಟ ಆಗೋದು. ನೋಡಿ, ಬೆಣ್ಣೆ ಆಗಿದೆ ನಮ್ಮ ಕೃಷ್ಣನಿಗೆ. ಈಗ ಈ ಬೆಣ್ಣೆನ ತೆಗೆದು ನಾನು ಕೃಷ್ಣನ ಇಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಕೃಷ್ಣನ ಬೆಣ್ಣೆ ನೋಡ್ತಾ ಇದ್ದೀರಲ್ಲ ನೀವೇ, ಬೆಣ್ಣೆ ನಾನು ಹೇಗೆ ಮಾಡಿದೆ ಅಂತ. ತುಪ್ಪ ಹಾಕಿ ಐಸ್ ಕ್ಯೂಬ್ಸ್ ಹಾಕಿ ಮಾಡಿದ್ದು ಇದು. ನಾನೇ ಮಾಡಿ ಇಡೋಣ ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತು, ಅದಕ್ಕೆ ನಾನು ಮಾಡಿದ್ದು. ಇದನ್ನು ನಮ್ಮ ಕೃಷ್ಣನಿಗೆ ಅರ್ಪಿಸ್ತಿದ್ದೀನಿ. ಈಗ ಬೆಣ್ಣೆ ಕೃಷ್ಣ, ಕಳ್ಳ ಕೃಷ್ಣ. ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹೀಗೆ ಬಿಡಿ ಹೂವೆಲ್ಲ ಹಾಕಿ ತಟ್ಟೆಗೆ ಹಿಂಗೆ ಸುಮ್ಮನೆ ಡೆಕೋರೇಟ್ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಬೆಣ್ಣೆ ವಾಸನೆ, ತುಪ್ಪದ ವಾಸನೆ ಇನ್ನೂ ಹಾಗೆ ಬರ್ತಾ ಇದೆ. ನಿಮಗೆ ಈಗ ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ.
ಕೃಷ್ಣ ಬಾಲ್ಯದಲ್ಲಿದ್ದಾಗ ಬೆಣ್ಣೆ ಕದೀತಿದ್ದ. ಯಾಕೆ? ಯಶೋದಮ್ಮ ಮಾಡ್ತಿದ್ದ ಬೆಣ್ಣೆನ ಕದ್ದು ತಿಂತಿದ್ದ. ಇದು ಬರೀ ಕ್ಯೂಟ್ ಕತೆ ಅಲ್ಲ, ಇದೊಂದು ದೈವಿಕ ಕತೆ ಅಂತ ಕೂಡ ಹೇಳ್ಬೋದು. ಹಾಲನ್ನು ಬಟ್ಟಿ ತಾಳ್ಮೆಯಿಂದ ತಿರುಗಿಸಿ ಮಾಡಿದಾಗ ಸಾಫ್ಟ್ ಬೆಣ್ಣೆ ಬರುತ್ತೆ. ಸೊ ಅದನ್ನು ನಾವು ಮಕನ ಅಂತ ಕೂಡ ಕರಿತೀವಿ. ಅದೇ ರೀತಿ ನಮ್ಮ ಹೃದಯದಲ್ಲಿರುವ ಪ್ರೀತಿ, ಭಕ್ತಿ, ಅಹಂಕಾರ, ಕೋಪ, ದ್ವೇಷ ತೆಗೆದಾಗ ಇದು ಮಾತ್ರ ಶುದ್ಧ ಆಗುತ್ತೆ. ಕೃಷ್ಣ ಯಾಕೆ ಬೆಣ್ಣೆನ ಕದ್ದು ತಿಂತಾನೆ? ಅದು ನಿಜವಾದ ಬೆಣ್ಣೆ ಅಲ್ಲ, ನಮ್ಮ ಮನಸ್ಸಿನ ಶುದ್ಧ ಭಕ್ತಿಯನ್ನು ಕದ್ಕೊಳ್ತಾನೆ ಅಂತ ಅರ್ಥ. ಒಪ್ಪಿಗೆಯವರು ಮಾಡಿದ ಬೆಣ್ಣೆಯಲ್ಲಿ ಅವರ ಪ್ರೀತಿ ಮತ್ತು ಅವರ ಭಕ್ತಿ ಇತ್ತು. ಕೃಷ್ಣ ಅದನ್ನು ಹೆಚ್ಚು ಇಷ್ಟಪಡ್ತಿದ್ರು. ಬೆಣ್ಣೆ ತುಂಬ ಮೃದುವಾಗಿರುತ್ತೆ, ಅಂದರೆ ಸಾಫ್ಟ್ ಆಗಿರುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಮೃದುವಾಗಿರುತ್ತೆ ಅಂತ ಅರ್ಥ. ಹಾಗೆ ಪ್ರೀತಿ, ಕರುಣೆ, ಭಕ್ತಿಯಿಂದ ತುಂಬಿರಬೇಕು ನಮ್ಮ ಹೃದಯ. ಬೆಣ್ಣೆ ಅಂದರೆ ಅದರಿಂದ ಬರೋದು ಶುದ್ಧ ಭಕ್ತಿ. ಸೊ ಅದನ್ನು ಕೃಷ್ಣ ಸ್ವೀಕರಿಸ್ತಾರೆ. ಕೃಷ್ಣನಿಗೆ ಬೆಣ್ಣೆ ಅಂದರೆ ಕೇವಲ ಆಹಾರ ಆಗಲ್ಲ, ಅದೊಂದು ಭಕ್ತಿ ಆಗಿರುತ್ತೆ. ಇದನ್ನು ಭಕ್ತಿಯ ಸಂಕೇತ ಅಂತ ಕೂಡ ಕರಿತೀವಿ. ನಮ್ಮ ಹೃದಯದಲ್ಲಿರುವ ಶುದ್ಧವಾದ ಪ್ರೀತಿ, ಅದನ್ನೇ ಕೂಡ ಕೃಷ್ಣ ಇಷ್ಟಪಡೋದು. ಕೃಷ್ಣನಿಗೆ ಬೆಣ್ಣೆ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೋ ಹಾಗೆ ನಮ್ಮ ಭಕ್ತಿ ಹೆಚ್ಚು ಇಷ್ಟಪಡ್ತಾರೆ, ಅದನ್ನು ಹೆಚ್ಚು ಖುಷಿ ಪಡ್ತಾರೆ. ಹಾಗೆ ನಾವು ಬೆಣ್ಣೆಯನ್ನು ಕೊಟ್ಟು ನಮ್ಮ ಹೃದಯವನ್ನು ಕದ್ದುಕೊಳ್ಳಲಿ ಅಂತ ನಾವು ಬಯಸೋಣ. ಏನು ಹೇಳ್ತೀರಾ? ಸೊ ಈಗ ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಕತೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ನೀವು ನೋಡ್ತಾ ಇದ್ದೀರಾ ನಾನು ಏನೇನು ಕೃಷ್ಣನಿಗೆ ಇಟ್ಟಿದ್ದೀನಿ ಅಂತ. ಸ್ವೀಟ್ಸು, ಚಕ್ಲಿ, ನನಗೆ ಇಲ್ಲಿ ಏನೇನು ಸಿಕ್ಕಿದೆಯೋ ಅದನ್ನು ನಾನು ಇಟ್ಟಿದ್ದೀನಿ. ಇದನ್ನು ಇಸ್ಕಾನಿಂದ ತಂದಿದ್ದು ಬೆಂಗಳೂರಲ್ಲಿ. ಸೊ ನಾನು ಬೆಣ್ಣೆ ಮಾಡಿದ್ದೀನಿ. ಇದು ಬಂದು ತುಳಸಿ ಮಾಲ. ನಾವು ಕೃಷ್ಣನಿಗೆ ತುಳಸಿ ಜಪವನ್ನು ಯಾಕೆ ಮಾಡ್ತೀವಿ? ನಾನು ತುಳಸಿ ಮಾಲೆನೇ ನಾನು ಯೂಸ್ ಮಾಡೋದು ಚಾಂಟಿಂಗ್ ಮಾಡಬೇಕಾದ್ರೆ. ನನಗೆ ತುಳಸಿ ಅಂದರೆ ಪವಿತ್ರ, ಶುದ್ಧತೆ ಅಂತ ಅನಿಸುತ್ತೆ. ಸೊ ಕೃಷ್ಣನಿಗೆ ತುಳಸಿ ಇಲ್ಲದ ಪೂಜೆನೇ ಮುಗಿಯೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅತಿ ಪರಿಶುದ್ಧವಾದ ತುಳಸಿ ಅಂತ ಹೇಳ್ಬೋದು. ಅದನ್ನು ಔಷಧಿಗಳು ಕೂಡ ಯೂಸ್ ಮಾಡ್ತಾರೆ. ಶುದ್ಧತೆ ಇದೆ ಆ ತುಳಸಿಯಲ್ಲಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಅಂದರೆ ಅತ್ಯಂತ ಪವಿತ್ರ ಸಸ್ಯ ಅಂತ ಹೇಳ್ತೀವಿ ನಾವು. ಕೃಷ್ಣನಿಗೆ ತುಳಸಿ ಅಂದರೆ ತುಂಬ ಪ್ರಿಯವಾದದ್ದು, ತುಂಬ ಅಂದರೆ ತುಂಬ ಪ್ರಿಯ. ಸೊ ನೀವು ತುಳಸಿ ಕೃಷ್ಣನ ಸ್ಟೋರಿ ನೋಡಿರ್ಬೋದು. ವೀಣಂ ಪ್ರಿಯಂ ಅಂದರೆ ನಾವು ಯಾವ ಪೂಜೆ ಮಾಡಿದ್ರು, ನೈವೇದ್ಯ ಮಾಡಿದ್ರು ಕೂಡ ತುಳಸಿನ ಸಲ್ಲಿಸುತ್ತೇವೆ. ತುಳಸಿ ಜಪ ಮಾಡಿದಾಗ ಅತ್ಯಂತ ಹೆಚ್ಚು ಶಾಂತಿ, ಏಕಾಗ್ರತೆ ಮತ್ತು ಇದು ಬೇಗ ಕೃಷ್ಣನ ಕೂಡ ತಲುಪುತ್ತೆ ನಾವು ಮಾಡೋ ಜಪ ಕೂಡ. ತುಳಸಿ ಅಂದರೆ ಶ್ರದ್ಧೆ, ಭಕ್ತಿ, ಶರಣಾಗತಿ. ಇದು ತುಂಬ ಪವಿತ್ರವಾದದ್ದು. ತುಳಸಿ ಮಾಲೆ ಜಪ ಮಾಡಿದ ಈ ಮಂತ್ರ ಶಕ್ತಿ ಕೃಷ್ಣನಿಗೆ ಅತಿ ಬೇಗ ತಲುಪುತ್ತೆ. ತುಳಸಿ ಸಸ್ಯವೇ ಔಷಧಿ. ಇದು ದೇಹವನ್ನು ಶುದ್ಧಿಗೊಳಿಸುತ್ತೆ, ಹಾಗೆ ನಮ್ಮ ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ, ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ತುಳಸಿ ಜಪ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಮಗೆ ನೆಮ್ಮದಿ, ಭಕ್ತಿ ಮತ್ತು ದೈವಿಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಕೊನೆಯದಾಗಿ ತುಳಸಿ ಇಲ್ಲದೆ ಕೃಷ್ಣನ ಪೂಜೆ ಪೂರ್ಣವಾಗುವುದಿಲ್ಲ. ಪ್ರತಿಯೊಬ್ಬರು ತುಳಸಿ ಜಪ ಮಾಡೋಣ, ಈ ತುಳಸಿಯನ್ನು ಅರ್ಪಿಸೋಣ. ನಾವು ಚಾಂಟಿಂಗ್ ಮಾಡೋದಕ್ಕೂ ಮುಂಚೆ ನಾವು ಏನು ಹೇಳಬೇಕು ಅಂದರೆ, ಈ ಬೆರಳು ಹೊರಗಡೆ ಇರಬೇಕು,
ಇನ್ನು ಮಿಕ್ಕಿದ 4 ಬೆರಳು ಒಳಗಡೆ ಇರಬೇಕು. ಚಾಂಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ಹೇಳಬೇಕಾಗಿರೋ ಪದ, ಇದನ್ನು ಹೇಳಿನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀ ವಾಸುದೇವ ಗೌರ ಭಕ್ತವೃಂದ. ಈ ಒಂದು ಪದನ ಹೇಳಿ ನಾವು ಚಾಂಟಿಂಗ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗ ನನ್ನ ಚಾಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಚಾಂಟಿಂಗ್ ಮುಗಿದ ಮೇಲೆ ನಿಮಗೆ ಸಿಗ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪೂಜೆ ಎಲ್ಲ ಮುಗ್ದಿದೆ, ಚಾಂಟಿಂಗ್ ಕೂಡ ಮುಗ್ದಿದೆ. ಸೊ ಈಗ ನಾನು ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಈ ತಿಲಕನ ನಾನು ಯಾಕೆ ಇಟ್ಟಿದ್ದೀನಿ ಅಂತ. ಈ ತಿಲಕದ ಅರ್ಥ ಏನು, ಯಾಕೆ ಇಟ್ಕೊಳ್ತಾರೆ? ಹಿಂದೂ ಸಾಂಸ್ಕೃತಿಕ ಪ್ರಕಾರ ಈ ತಿಲಕ ಒಂದು ಅಲಂಕಾರ ಅಲ್ಲ, ಇದೊಂದು ಆಧ್ಯಾತ್ಮಿಕ ಶಕ್ತಿ ಮತ್ತು ಒಂದು ದೈವಿಕ ಸಂಕೇತ ಅಂತ ಹೇಳ್ಬೋದು. ತಿಲಕ ಅಂದರೆ ನಾನು ಶ್ರೀಹರಿಯ ಭಕ್ತ, ನನ್ನ ದೇಹ ದೇವಾಲಯ, ನನ್ನ ಹೃದಯದಲ್ಲಿ ಕೃಷ್ಣ ವಾಸಿಸ್ತಿದ್ದಾನೆ ಅಂತ ಸಂಕೇತ. ಈ ದೇಹ ಮನಸ್ಸಿಗೆ ಶುದ್ಧತೆ, ಸಕಾರಾತ್ಮಕ ಶಕ್ತಿ ಕೊಡುತ್ತದೆ, ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಮಾಡುತ್ತದೆ ಈ ಒಂದು ತಿಲಕ. ವೈಷ್ಣವ ತಿಲಕದ ಆಕಾರವೇ ಈ ಒಂದು ಕೃಷ್ಣನ ಪಾದದ ಗುರುತು. ನಮ್ಮ ಈ ನತ್ತಿಯಲ್ಲಿ ಧರಿಸುವುದರಿಂದ ನಾನು ಸದಾಕಾಲ ಕೃಷ್ಣನ ಪಾದದಡಿ ಶರಣಾಗಿದ್ದೇನೆ ಎಂದು ಅರ್ಥ. ತಿಲಕ ಧರಿಸಿದಾಗ ಜಪ, ಧ್ಯಾನ, ಪೂಜೆ ಮಾಡುವಾಗ ಕಾನ್ಸಂಟ್ರೇಷನ್ ನಮಗೆ ಹೆಚ್ಚಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ನಮ್ಮ ಕೃಷ್ಣನಿಗೆ ಅತಿ ಹೆಚ್ಚು ಜಾಗ ಕೊಡೋದಕ್ಕೆ ನಾವು ದಾರಿ ಮಾಡ್ಕೊಳ್ತೇವೆ. ಹಾಗಾಗಿ ಕೃಷ್ಣ ತಿಲಕ ಅಂದರೆ ಕೇವಲ ಅಲಂಕಾರವಲ್ಲ, ಅದೊಂದು ಭಕ್ತಿಯ ಚಿಹ್ನೆ. ಅವು ಕೃಷ್ಣನಿಗೆ ಶರಣಾಗತಿಯಾಗುವ ಚಿಹ್ನೆ. ಇದೊಂದು ಕೃಷ್ಣನ ಸೇವೆಯ ಚಿಹ್ನೆ ಅಂತ ಹೇಳ್ಬೋದು. ಚಿಹ್ನೆಯ ಅರ್ಥ ಬಂದ್ಬಿಟ್ಟು ದಿಸ್ ಇಸ್ ಅ ಕೃಷ್ಣ ಲೋಟಸ್ ಫೀಟ್ ಆ್ಯಂಡ್ ಇಲ್ಲಿ ನಾವೇನು ಹಚ್ಕೊಳ್ತೀವಿ ಇದು ತುಳಸಿಯ ಸಂಕೇತ. ಸೊ ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ನಾನು ತೋರಿಸಿದ್ದೀನಿ. ಇದು ಬಂದು ಕೃಷ್ಣನ ಲೋಟಸ್ ಫೀಟ್ ಆ್ಯಂಡ್ ದಿಸ್ ಈಸ್ ತುಳಸಿ ಪತ್ರೆ ಅರ್ಥ. ನನಗೆ ಗೊತ್ತಿರೋಷ್ಟು ಈ ತಿಲಕನ ಯಾಕೆ ಹಚ್ಕೊಳ್ತಾರೆ ಅಂತ ವಿಮರ್ಶನೆಯನ್ನು ನಿಮಗೆ ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೀನಿ. ಕೃಷ್ಣ ಜನ್ಮ ಹೇಗಾಯಿತು? ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಮಧ್ಯರಾತ್ರಿ ಸಮಯದಲ್ಲಿ ಮಥುರೆಯಲ್ಲಿ ದೇವಕಿ ಹಾಗೂ ವಸುದೇವರಿಗೆ ಜನಿಸುತ್ತಾರೆ. ಹಾಗ ಕೃಷ್ಣನ ಜನ್ಮಾಷ್ಟಮಿ ಆಗುತ್ತೆ. ಕೃಷ್ಣ ಜನ್ಮ ಕೇವಲ ದೈವದ ಸಂಕೇತ ಆಗಿರಲಿಲ್ಲ, ಅದೊಂದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯುವ ಹೋರಾಟದ ಸಂಕೇತ ಆಗಿತ್ತು. ಆ ಕಾಲದಲ್ಲಿ ಕಂಸನು ಭೂಮಿ ಮೇಲೆ ದುಷ್ಟತನೆಯನ್ನು ಹರಡಿದ್ದ. ಅದಕ್ಕೋಸ್ಕರನೇ ಭಗವಂತ ಕೃಷ್ಣನ ಅವತಾರ ಇಂದ ಭೂಮಿಗೆ ಬಂದಿದ್ದು. ಧರ್ಮ ಸಂಸ್ಥಾಪನಾರ್ಥಾಯ ಅಂದರೆ ಧರ್ಮವನ್ನು ಕಾಪಾಡಲು, ದುಷ್ಟರನ್ನು ನಷ್ಟ ಮಾಡಲು, ಸಜ್ಜನರನ್ನು ಕಾಪಾಡಲು. ಕೃಷ್ಣ ಜನ್ಮಾಷ್ಟಮಿ ಯಾಕೆ ಆಚರಿಸ್ತೇವೆ? ಅದಕ್ಕೆ ಮುಖ್ಯ ಕಾರಣಗಳನ್ನ ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಧರ್ಮವನ್ನು ರಕ್ಷಿಸಲು ಯಾವಾಗಲೂ ಬರುತ್ತಾನೆ ಅನ್ನೋ ಒಂದು ನಂಬಿಕೆ. ಭಕ್ತಿ ಮತ್ತು ಶ್ರದ್ಧೆಯ ದಿನ. ನಾವು ಈ ದಿನ ಉಪವಾಸ, ಜಪ, ಭಜನ, ಕೀರ್ತಿಯನ್ನು ಮಾಡೋದ್ರಿಂದ ಕೃಷ್ಣನಿಗೆ ಅತಿ ಪ್ರೀತಿಯನ್ನು ತೋರಿಸುತ್ತೇವೆ. ಇದು ಶ್ರದ್ಧೆ ಭಕ್ತಿಯ ದಿನ ಅಂತ ಕೂಡ ಹೇಳ್ಬೋದು. ಮಧ್ಯರಾತ್ರಿ ಪೂಜೆ ಅಂದರೆ ಕೃಷ್ಣನಿಗೆ ನಾವು ದೀಪ ಹಚ್ಚಿ ಮಂಗಳಾರತಿ ಮಾಡಿ ನೈವೇದ್ಯವನ್ನು ಅರ್ಪಿಸ್ತೇವೆ. ಕೃಷ್ಣ ಲೀಲೆಯ ಸ್ಮರಣೆ ಅಂದರೆ ಕೃಷ್ಣ ಬಾಲ್ಯದಲ್ಲಿದ್ದಾಗ ಬೆಣ್ಣೆ ಕದ್ದು ತಿಂತಾ ಇದ್ದಾಗ, ಗೋಪಿಗೆಗಳ ಜೊತೆ ಆಟ ಆಡಬೇಕಾದ್ರೆ, ಗೀತೋಪದೇಶ ಕೊಡಬೇಕಾದ್ರೆ, ಜೀವನದಲ್ಲಿ ಪ್ರೀತಿ, ಭಕ್ತಿ, ಧರ್ಮನ ಬೆಳೆಸ್ಕೊಳ್ತೇವೆ ಅಂತ ಈ ಒಂದು ಸ್ಮರಣೆಯನ್ನು ಮಾಡುತ್ತೇವೆ. ಕೃಷ್ಣ ಜನ್ಮಾಷ್ಟಮಿ ಕೇವಲ ಹಬ್ಬವಲ್ಲ, ಇದು ಕೃಷ್ಣ ಅಂದರೆ ಭಗವಂತನು ನಮ್ಮನ್ನು ರಕ್ಷಿಸೋದಕ್ಕೆ ಬರ್ತಾರೆ, ಹಾಗೆ ನಮ್ಮ ಧರ್ಮವನ್ನು ಕಾಪಾಡುವುದಕ್ಕೆ ಬರ್ತಾರೆ ಎನ್ನುವ ಒಂದು ನಂಬಿಕೆ, ಬಲವಾದ ನಂಬಿಕೆ. ಸೊ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಯಾಕೆ ನಾವು ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತೀವಿ, ಕೃಷ್ಣನಿಗೆ ಬೆಣ್ಣೆ ಯಾಕೆ ಇಷ್ಟ, ಈ ತಿಲಕ ಯಾಕೆ ಹಚ್ಕೊಳ್ಬೇಕು ಅಂತ.
ತುಳಸಿ ಕೂಡ ಎಷ್ಟು ಮುಖ್ಯ ಮತ್ತು ನಾವು ಚಾಂಟಿಂಗ್ ಯಾಕೆ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಕೆಲವು ಸ್ತೋತ್ರಗಳ ಮೂಲಕ ನಮಗೆ ಕೃಷ್ಣ ಏನು ಹೇಳ್ತಾರೆ ಅಂದರೆ, ಯೋಗಸ್ಥಂ ಕುರು ಕರ್ಮಾಣಿ, ಕೆಲಸವನ್ನು ಯೋಗದಂತೆ ಮಾಡು, ಫಲದ ಚಿಂತೆಯಿಂದ ಮುಕ್ತವಾಗಿರು, ಮಾಮೇಕಂ ಶರಣಂ ವ್ರಜ, ಎಲ್ಲವನ್ನೂ ಬಿಟ್ಟು ನನಗೆ ಶರಣಾಗು, ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ಅರ್ಥ. ಧಾರ್ಮೀಣ್ಯೆ ವಾಧಿಕಾರಸ್ಥೆ ಮಫಾಲೇಶು ಕದಾಚನ, ನಿನಗೆ ಹಕ್ಕು ಕೇವಲ ಕೆಲಸದ ಮೇಲೆ, ಫಲದ ಮೇಲೆ ಅಲ್ಲ. 3 ಶ್ಲೋಕಗಳ ಮೂಲಕ ಕೃಷ್ಣ ನಮಗೆ ಇಷ್ಟು ಹೇಳಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ನಮಗೆ ಹೇಗೆ ನೆನಪಿಸುತ್ತೆ ಅಂದರೆ, ದುಷ್ಟಶಕ್ತಿಗಳು ಎಷ್ಟೇ ಬಲವಾಗಿದ್ದರೂ ಧರ್ಮ ಸತ್ಯಕ್ಕೆ ಜಯ ಸಿಗೋದು. ಜಗತ್ತಿನಲ್ಲಿ ಎಷ್ಟೇ ಕತ್ತಲಿದ್ದರೂ ಮಧ್ಯರಾತ್ರಿಯಲ್ಲಿ ಹುಟ್ಟಿದ ಕೃಷ್ಣನಂತೆ ಬೆಳಕು ಯಾವಾಗಲೂ ಹರಡುತ್ತದೆ. ಸೊ ಇಷ್ಟು ಲೈನ್ಗಳನ್ನ ಹೇಳಿ ಈ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆಯನ್ನು ನಾನು ಕ್ಲೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಹತ್ರ ಕೃಷ್ಣನ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅತಿ ಹೆಚ್ಚಾಗಿ ಕಲ್ತ್ಕೊಳ್ತಾ ಇದ್ದೀನಿ. ನಿಮಗೆ ಬೇರೆ ವಿಷಯ ಕೃಷ್ಣನ ಬಗ್ಗೆ ಯಾವುದಾದ್ರೂ ತಿಳ್ಕೊಳ್ಬೇಕು, ಏನಾದರೂ ತಿಳ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಎಲ್ರಿಗೂ ಹೇಳೋದಿಷ್ಟೇ, ದೈವ ಭಕ್ತಿಯಲ್ಲಿದ್ದರೆ ನಿಮಗೆ ಪ್ರತಿಯೊಂದರಲ್ಲೂ ಜಯ ಸಿಗುತ್ತೆ. ಈಗ ಪ್ರತಿಯೊಂದರಲ್ಲೂ ಮೋಸ, ಅನ್ಯಾಯ, ಅಡ್ಡದಾರಿ ಅಂದರೆ ನಮಗೆ ಬೇಗ ಜಯ ಸಿಗಬೇಕು ಅಂದ್ಬಿಟ್ಟು ಯಾವುದ್ಯಾವುದೋ ದಾರಿಯಲ್ಲೇ ಹೋಗ್ತಾರೆ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಪೇಷನ್ಸ್, ಶಾಂತಿ ಅನ್ನೋದು ಅತಿ ಮುಖ್ಯವಾದ ಒಂದು ಅಸ್ತ್ರ ಅಂತ ಹೇಳ್ಬೋದು. ಪೇಷನ್ಸ್ ಆಸ್ ಅ ಕೀ ಆಫ್ ಅ ಸಕ್ಸಸ್ ಅಂತ ಹೇಳ್ತಾರಲ್ಲ, ಹಾಗೆ ತಾಳ್ಮೆ ಇರಲಿ. ತಾಳ್ಮೆ ಇದ್ದಷ್ಟು ನಮಗೆ ಅತಿ ಹೆಚ್ಚಾಗಿ ಜಯ ಸಿಗುತ್ತೆ. ಎಷ್ಟೇ ಕೃಷ್ಣ ಹೇಳಿದಾರಲ್ವ, ಎಷ್ಟೇ ದುಷ್ಟತನ ಇದ್ದರೂ ಕೊನೆಗೆ ಧರ್ಮಕ್ಕೆ, ಸತ್ಯಕ್ಕೆ ಜಯ ಸಿಗೋದು ಅಂತ. ಹಾಗೆ ನೀವು ಎಷ್ಟು ಕಷ್ಟಪಡ್ತಿರೋ, ಅದು ಎಷ್ಟು ಪ್ಯೂರ್ ಆಗಿರುತ್ತೋ, ಅದರಲ್ಲಿ ಎಷ್ಟು ಶ್ರದ್ಧೆ ಭಕ್ತಿ ಇರುತ್ತೋ, ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಬೇಗ ಸಿಕ್ಕಿಲ್ಲ ಅಂದರೂ ಸಿಕ್ಕೇ ಸಿಗುತ್ತೆ ಅನ್ನೋದು ನಂಬಿಕೆ ಇರಲಿ. ಕೃಷ್ಣ ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ರಾಧೇ ರಾಧೇ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.